ಪೊಲೀಸ್ ಠಾಣೆಯಲ್ಲಿಯೇ ಪೊಲೀಸ್ ಸಿಬ್ಬಂದಿ ಮೇಲೇನೆ ಹಲ್ಲೆ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ವಿಚಾರಣೆಗೆ ಬಂದವ ಪೊಲೀಸ್ ಠಾಣೆಯಲ್ಲಿ ಗೂಂಡಾಗಿರಿ ಮೆರೆದಿದ್ದಾನೆ. ಮಂಡ್ಯದ ಪಾಂಡವಪುರ ಟೌನ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಸಿಬ್ಬಂದಿ ಮೇಲೆ ಆವಾಜ್ ಹಾಕಿ ಹಲ್ಲೆ ಮಾಡಿದ್ದಾನೆ ಈ ವ್ಯಕ್ತಿ. ಜಮೀನು ವಿವಾದದ ಸಂಬಂಧ ಸಾಗರ್ ಎಂಬುವರ ವಿರುದ್ಧ ದೂರು ಕೊಡಲಾಗಿತ್ತು. ಮಾತಿಗೆ ಮಾತು ಬೆಳೆದು ಪೇದೆ ಅಭಿಷೇಕ್ ಮೇಲೆ ಈತ ಹಲ್ಲೆ ಮಾಡಿರ್ತಕ್ಕಂಥದ್ದು. ದೂರಿನ ಹಿನ್ನೆಲೆಯಲ್ಲಿ ಈಗ ಠಾಣೆಗೆ ಸಾಗರ್ ಅವರನ್ನ ಕರೆಸಿದ್ರು ಪೊಲೀಸರು. ಈ ವೇಳೆ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ ಸಾಗರ್ ಅನ್ನುವಂಥ ವ್ಯಕ್ತಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಹೊಡೆದು ಅವ್ರ ಕತ್ತಿನ ಪಟ್ಟಿ ಹಿಡಿದು ಇದೆಲ್ಲ ಯಾವತ್ತೂ ಕಂಡು ಕೇಳರಿಯದ ವಿಚಾರ ಅಂತ ಹೇಳಬೇಕು. ಅದು ಯಾಕೆ ಪೊಲೀಸರು ಇಷ್ಟೆಲ್ಲ ಆಗಕ್ಕೆ ಬಿಟ್ಟರು, ಇದನ್ನ ಸರಿಯಾಗಿ ಯಾಕೆ ಹ್ಯಾಂಡಲ್ ಮಾಡಲಿಲ್ಲ ಪೊಲೀಸರು ಅನ್ನೋಂಥ ಪ್ರಶ್ನೆನೇ ಹೇಳುತ್ತೆ. ಮತ್ತೆ ಏನೆಲ್ಲ ನಡೀತು ಆನಂದ್? ಶ್ರೀಲಕ್ಷ್ಮಿ, ವಿಚಾರಣೆಗೆ ಬಂದಿದ್ದಂತ ವ್ಯಕ್ತಿಯೋರ್ವ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವಂತ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರುವಂತದ್ದು. ಸಾಗರ್ ಎಂಬಾತ ಪೊಲೀಸರ ಮೇಲೆಗೆ ಹಲ್ಲೆ ನಡೆಸಿರುವಂತ ವ್ಯಕ್ತಿ ಆಗಿದ್ದಾನೆ. ಈ ಸಾಗರ್ ವಿರುದ್ಧ ಲಕ್ಷ್ಮೀನಾರಾಯಣ್ ಅಂತ ಹೇಳಿ ವ್ಯಕ್ತಿಯೊಬ್ರು ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ವಿಚಾರಣೆಗಾಗಿ ಸಾಗರ್ನನ್ನ ಪೊಲೀಸರು ಠಾಣೆಗೆ ಕರೆಸಿದ್ರು. ಠಾಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಮೊದಲಿಗೆ ಮಾತಿಗೆ ಮಾತು ಆರಂಭ ಆಯ್ತು. ಆ ಸಂದರ್ಭದಲ್ಲಿ ಸಾಗರ್ ಪೊಲೀಸರ ಮೇಲೆ ಆವಾಜ್ ಹಾಕೋದಕ್ಕೆ ಶುರು ಮಾಡಿದ್ದ. ಆ ಸಂದರ್ಭದಲ್ಲಿ ಪೇದೆ ಅಭಿ ಎಂಬುವರು ಮೊದಲಿಗೆ ಆತನ ಕೆನ್ನೆಗೆ ಹೊಡಿತಾರೆ. ಅದರಿಂದ ಸಿಟ್ಟಿಗೆದ್ದ ಸಾಗರ್ ಪೊಲೀಸ್ ಸಿಬ್ಬಂದಿ ಅಭಿ ಸೇರಿದಂತೆ ಒಂದಿಬ್ರು ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸುವಂತದ್ದು. ಅದಾದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಹಿಡಿದು ಈಗ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾ ಇರುವಂತದ್ದು. ಅಂದ್ರೆ ಈತ ಏನು ಸಾಗರ್ ಇದ್ದಾನೆ, ಆ ಸಾಗರ್ ಮೂಲತಃ ಒಬ್ರು ಏನು ರಾಜಕೀಯ ಮುಖಂಡರ ಮಗ, ಪುರಸಭೆ ಅಧ್ಯಕ್ಷ ಜಗದೀಶ್ ಎಂಬುವರ ಮಗ. ಆದ್ರೆ ಯಾಕಾಗಿ ಈ ರೀತಿ ದುರ್ವರ್ತನೆ ಮಾಡಿದ್ದ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಆತನ ಮನಸ್ಥಿತಿ ಹೇಗಿತ್ತು ಅನ್ನೋದು ಕೂಡ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಆತನ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದ ಅಂತ ಹೇಳಿ ಇಲ್ಲಿ ಸಾಮಾನ್ಯವಾಗಿ ಅನುಮಾನ ಮಾಡ್ತದೆ. ಯಾರೇ ಆಗ್ಲಿ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳಿದಾಗ ಕೇಳ್ತಾರೆ ಅಥವಾ ಬಾಯಲ್ಲಿ ಮಾತಾಡ್ತಾರೆ. ಅದ್ರ ಬದಲು ಇವನ್ ಕೈ ಮಾಡಿರುವಂತದ್ದು ಒಂದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆತನ ಮನಸ್ಥಿತಿ ಸರಿ ಇರ್ಲಿಲ್ಲ ಅಂತ ಹೇಳಿ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ಆತನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಪೊಲೀಸ್ ಠಾಣೆಯಲ್ಲಿಯೇ ಪೊಲೀಸ್ ಸಿಬ್ಬಂದಿ ಮೇಲೇನೆ ಹಲ್ಲೆ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ವಿಚಾರಣೆಗೆ ಬಂದವ ಪೊಲೀಸ್ ಠಾಣೆಯಲ್ಲಿ ಗೂಂಡಾಗಿರಿ ಮೆರೆದಿದ್ದಾನೆ. ಮಂಡ್ಯದ ಪಾಂಡವಪುರ ಟೌನ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಸಿಬ್ಬಂದಿ ಮೇಲೆ ಆವಾಜ್ ಹಾಕಿ ಹಲ್ಲೆ ಮಾಡಿದ್ದಾನೆ ಈ ವ್ಯಕ್ತಿ. ಜಮೀನು ವಿವಾದದ ಸಂಬಂಧ ಸಾಗರ್ ಎಂಬುವರ ವಿರುದ್ಧ ದೂರು ಕೊಡಲಾಗಿತ್ತು. ಮಾತಿಗೆ ಮಾತು ಬೆಳೆದು ಪೇದೆ ಅಭಿಷೇಕ್ ಮೇಲೆ ಈತ ಹಲ್ಲೆ ಮಾಡಿರ್ತಕ್ಕಂಥದ್ದು. ದೂರಿನ ಹಿನ್ನೆಲೆಯಲ್ಲಿ ಈಗ ಠಾಣೆಗೆ ಸಾಗರ್ ಅವರನ್ನ ಕರೆಸಿದ್ರು ಪೊಲೀಸರು. ಈ ವೇಳೆ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ ಸಾಗರ್ ಅನ್ನುವಂಥ ವ್ಯಕ್ತಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಹೊಡೆದು ಅವ್ರ ಕತ್ತಿನ ಪಟ್ಟಿ ಹಿಡಿದು ಇದೆಲ್ಲ ಯಾವತ್ತೂ ಕಂಡು ಕೇಳರಿಯದ ವಿಚಾರ ಅಂತ ಹೇಳಬೇಕು. ಅದು ಯಾಕೆ ಪೊಲೀಸರು ಇಷ್ಟೆಲ್ಲ ಆಗಕ್ಕೆ ಬಿಟ್ಟರು, ಇದನ್ನ ಸರಿಯಾಗಿ ಯಾಕೆ ಹ್ಯಾಂಡಲ್ ಮಾಡಲಿಲ್ಲ ಪೊಲೀಸರು ಅನ್ನೋಂಥ ಪ್ರಶ್ನೆನೇ ಹೇಳುತ್ತೆ. ಮತ್ತೆ ಏನೆಲ್ಲ ನಡೀತು ಆನಂದ್? ಶ್ರೀಲಕ್ಷ್ಮಿ, ವಿಚಾರಣೆಗೆ ಬಂದಿದ್ದಂತ ವ್ಯಕ್ತಿಯೋರ್ವ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವಂತ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರುವಂತದ್ದು. ಸಾಗರ್ ಎಂಬಾತ ಪೊಲೀಸರ ಮೇಲೆಗೆ ಹಲ್ಲೆ ನಡೆಸಿರುವಂತ ವ್ಯಕ್ತಿ ಆಗಿದ್ದಾನೆ. ಈ ಸಾಗರ್ ವಿರುದ್ಧ ಲಕ್ಷ್ಮೀನಾರಾಯಣ್ ಅಂತ ಹೇಳಿ ವ್ಯಕ್ತಿಯೊಬ್ರು
ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ವಿಚಾರಣೆಗಾಗಿ ಸಾಗರ್ನನ್ನ ಪೊಲೀಸರು ಠಾಣೆಗೆ ಕರೆಸಿದ್ರು. ಠಾಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಮೊದಲಿಗೆ ಮಾತಿಗೆ ಮಾತು ಆರಂಭ ಆಯ್ತು. ಆ ಸಂದರ್ಭದಲ್ಲಿ ಸಾಗರ್ ಪೊಲೀಸರ ಮೇಲೆ ಆವಾಜ್ ಹಾಕೋದಕ್ಕೆ ಶುರು ಮಾಡಿದ್ದ. ಆ ಸಂದರ್ಭದಲ್ಲಿ ಪೇದೆ ಅಭಿ ಎಂಬುವರು ಮೊದಲಿಗೆ ಆತನ ಕೆನ್ನೆಗೆ ಹೊಡಿತಾರೆ. ಅದರಿಂದ ಸಿಟ್ಟಿಗೆದ್ದ ಸಾಗರ್ ಪೊಲೀಸ್ ಸಿಬ್ಬಂದಿ ಅಭಿ ಸೇರಿದಂತೆ ಒಂದಿಬ್ರು ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸುವಂತದ್ದು. ಅದಾದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಹಿಡಿದು ಈಗ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾ ಇರುವಂತದ್ದು. ಅಂದ್ರೆ ಈತ ಏನು ಸಾಗರ್ ಇದ್ದಾನೆ, ಆ ಸಾಗರ್ ಮೂಲತಃ ಒಬ್ರು ಏನು ರಾಜಕೀಯ ಮುಖಂಡರ ಮಗ, ಪುರಸಭೆ ಅಧ್ಯಕ್ಷ ಜಗದೀಶ್ ಎಂಬುವರ ಮಗ. ಆದ್ರೆ ಯಾಕಾಗಿ ಈ ರೀತಿ ದುರ್ವರ್ತನೆ ಮಾಡಿದ್ದ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಆತನ ಮನಸ್ಥಿತಿ ಹೇಗಿತ್ತು ಅನ್ನೋದು ಕೂಡ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಆತನ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದ ಅಂತ ಹೇಳಿ ಇಲ್ಲಿ ಸಾಮಾನ್ಯವಾಗಿ ಅನುಮಾನ ಮಾಡ್ತದೆ. ಯಾರೇ ಆಗ್ಲಿ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ನವರು ಹೇಳಿದಾಗ ಕೇಳ್ತಾರೆ ಅಥವಾ ಬಾಯಲ್ಲಿ ಮಾತಾಡ್ತಾರೆ. ಅದ್ರ ಬದಲು ಇವನ್ ಕೈ ಮಾಡಿರುವಂತದ್ದು ಒಂದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆತನ ಮನಸ್ಥಿತಿ ಸರಿ ಇರ್ಲಿಲ್ಲ ಅಂತ ಹೇಳಿ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತ ಪೊಲೀಸರು ಆತನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಪೊಲೀಸ್ ಠಾಣೆಯಲ್ಲಿಯೇ ಪೊಲೀಸ್ ಸಿಬ್ಬಂದಿ ಮೇಲೇನೆ ಹಲ್ಲೆ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ವಿಚಾರಣೆಗೆ ಬಂದವ ಪೊಲೀಸ್ ಠಾಣೆಯಲ್ಲಿ ಗೂಂಡಾಗಿರಿ ಮೆರೆದಿದ್ದಾನೆ. ಮಂಡ್ಯದ ಪಾಂಡವಪುರ ಟೌನ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಸಿಬ್ಬಂದಿ ಮೇಲೆ ಆವಾಜ್ ಹಾಕಿ ಹಲ್ಲೆ ಮಾಡಿದ್ದಾನೆ ಈ ವ್ಯಕ್ತಿ. ಜಮೀನು ವಿವಾದದ ಸಂಬಂಧ ಸಾಗರ್ ಎಂಬುವರ ವಿರುದ್ಧ ದೂರು ಕೊಡಲಾಗಿತ್ತು. ಮಾತಿಗೆ ಮಾತು ಬೆಳೆದು ಪೇದೆ ಅಭಿಷೇಕ್ ಮೇಲೆ ಈತ ಹಲ್ಲೆ ಮಾಡಿರ್ತಕ್ಕಂಥದ್ದು. ದೂರಿನ ಹಿನ್ನೆಲೆಯಲ್ಲಿ ಈಗ ಠಾಣೆಗೆ ಸಾಗರ್ ಅವರನ್ನ ಕರೆಸಿದ್ರು ಪೊಲೀಸರು. ಈ ವೇಳೆ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ ಸಾಗರ್ ಅನ್ನುವಂಥ ವ್ಯಕ್ತಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಹೊಡೆದು ಅವ್ರ ಕತ್ತಿನ ಪಟ್ಟಿ ಹಿಡಿದು ಇದೆಲ್ಲ ಯಾವತ್ತೂ ಕಂಡು ಕೇಳರಿಯದ ವಿಚಾರ ಅಂತ ಹೇಳಬೇಕು. ಅದು ಯಾಕೆ ಪೊಲೀಸರು ಇಷ್ಟೆಲ್ಲ ಆಗಕ್ಕೆ ಬಿಟ್ಟರು, ಇದನ್ನ ಸರಿಯಾಗಿ ಯಾಕೆ ಹ್ಯಾಂಡಲ್ ಮಾಡಲಿಲ್ಲ ಪೊಲೀಸರು ಅನ್ನೋಂಥ ಪ್ರಶ್ನೆನೇ ಹೇಳುತ್ತೆ. ಮತ್ತೆ ಏನೆಲ್ಲ ನಡೀತು ಆನಂದ್? ಶ್ರೀಲಕ್ಷ್ಮಿ, ವಿಚಾರಣೆಗೆ ಬಂದಿದ್ದಂತ ವ್ಯಕ್ತಿಯೋರ್ವ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವಂತ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರುವಂತದ್ದು. ಸಾಗರ್ ಎಂಬಾತ ಪೊಲೀಸರ ಮೇಲೆಗೆ ಹಲ್ಲೆ ನಡೆಸಿರುವಂತ ವ್ಯಕ್ತಿ ಆಗಿದ್ದಾನೆ. ಈ ಸಾಗರ್ ವಿರುದ್ಧ ಲಕ್ಷ್ಮೀನಾರಾಯಣ್ ಅಂತ ಹೇಳಿ ವ್ಯಕ್ತಿಯೊಬ್ರು ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ವಿಚಾರಣೆಗಾಗಿ ಸಾಗರ್ನನ್ನ ಪೊಲೀಸರು ಠಾಣೆಗೆ ಕರೆಸಿದ್ರು. ಠಾಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಮೊದಲಿಗೆ ಮಾತಿಗೆ ಮಾತು ಆರಂಭ ಆಯ್ತು. ಆ ಸಂದರ್ಭದಲ್ಲಿ ಸಾಗರ್ ಪೊಲೀಸರ ಮೇಲೆ ಆವಾಜ್ ಹಾಕೋದಕ್ಕೆ ಶುರು ಮಾಡಿದ್ದ. ಆ ಸಂದರ್ಭದಲ್ಲಿ ಪೇದೆ ಅಭಿ ಎಂಬುವರು ಮೊದಲಿಗೆ ಆತನ ಕೆನ್ನೆಗೆ ಹೊಡಿತಾರೆ. ಅದರಿಂದ ಸಿಟ್ಟಿಗೆದ್ದ ಸಾಗರ್ ಪೊಲೀಸ್ ಸಿಬ್ಬಂದಿ ಅಭಿ ಸೇರಿದಂತೆ ಒಂದಿಬ್ರು ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸುವಂತದ್ದು. ಅದಾದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಹಿಡಿದು ಈಗ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾ ಇರುವಂತದ್ದು. ಅಂದ್ರೆ ಈತ ಏನು ಸಾಗರ್ ಇದ್ದಾನೆ, ಆ ಸಾಗರ್ ಮೂಲತಃ ಒಬ್ರು ಏನು ರಾಜಕೀಯ ಮುಖಂಡರ ಮಗ, ಪುರಸಭೆ ಅಧ್ಯಕ್ಷ ಜಗದೀಶ್ ಎಂಬುವರ ಮಗ. ಆದ್ರೆ ಯಾಕಾಗಿ ಈ ರೀತಿ ದುರ್ವರ್ತನೆ ಮಾಡಿದ್ದ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಆತನ ಮನಸ್ಥಿತಿ ಹೇಗಿತ್ತು ಅನ್ನೋದು ಕೂಡ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಆತನ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದ ಅಂತ ಹೇಳಿ ಇಲ್ಲಿ ಸಾಮಾನ್ಯವಾಗಿ ಅನುಮಾನ ಮಾಡ್ತದೆ. ಯಾರೇ ಆಗ್ಲಿ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ